ದೇವರು ಈ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಒಂದು ಸಹಕಾರವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಈ ಒಂದು ದಿನದ ವಿಡಿಯೋದಲ್ಲಿ ಮತ್ತೊಂದು ಪ್ರಸಿದ್ಧ ಪುರಾಣ ಸ್ಥಳಗಳಲ್ಲಿ ಪ್ರಮುಖವಾದಂತಹ ಸ್ಥಳವಾದ ಕೊಲದೇವಿಯಲ್ಲಿರುವಂತಹ ಒಂದು ಗರುಡ ದೇವಾಲಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ದೇವಾಲಯವು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೊಲದೇವಿ ಎಂಬ ಗ್ರಾಮದಲ್ಲಿ ಈ ಒಂದು ದೇವಾಲಯವನ್ನು ಕೂಡ ನೋಡಕ್ಕೆ ಈ ಒಂದು ದೇವಾಲಯವನ್ನು ಕೊಲದೇವಿ ಎಂದು ಕರೆಯಲು ಈ ಒಂದು ಕೊಲದೇವಿಯಲ್ಲಿರುವಂತಹ ಗರುಡ ದೇವಾಲಯವನ್ನು ಎಂದು ಕರೆಯಲು ಒಂದು ಪ್ರಮುಖವಾದ ಕಾರಣವನ್ನು ಯಾವುದು ಕಾರಣ ಯಾವುದೆಂದರೆ ರಾವಣ ಸೀತೆಯನ್ನು ಬೇರೆ ಒಂದು ಸಂದರ್ಭದಲ್ಲಿ ರಾವಣ ಕತ್ತರಿಸಿದ ಜಟಾಯುವಿನ ರೆಕ್ಕೆ ಬಿಟ್ಟ ಆದ್ದರಿಂದ ಕೊಲದೇವಿ ಎಂದು ಕರೆಯಲು ಸಾಧ್ಯವಾಗುತ್ತದೆ. ಗರುಡ ಎಂಬುದು ಪೌರಾಣಿಕ ವ್ಯಕ್ತಿಯಾಗಿದ್ದು ಅಕ್ಕಿಯ ಒಂದು ರೆಕ್ಕೆಗಳು ಮತ್ತು ಅಡ್ಡ ಕೊಕ್ಕುಗಳನ್ನು ಹೊಂದಿರುವ ಮಾನವನ ದೇಹವನ್ನು ಹೊಂದಿರುವ ಉಮಾನಾಯುಡು ಅಡ್ಡು. ಗರುಡನ ವಿಗ್ರಹವು ಸುಮಾರು 5.5 ಅಡಿ ಎತ್ತರವಿದ್ದು ಅದರ ಸುತ್ತಲೂ 8 ಸರ್ಪಗಳು ಅವರ ಆಭರಣಗಳಾಗಿವೆ. ಈ ಒಂದು ವಿಗ್ರಹವನ್ನು ರಾಮಾನುಜಾಚಾರ್ಯರು 11ರಿಂದ 12ನೇ ಶತಮಾನದಲ್ಲಿ ಸ್ಥಾಪಿಸಲಾಯಿತು. ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿದರೆ ಸರ್ಪದೋಷ ನಿವಾರಣೆಯಾಗುತ್ತದೆ ಎನ್ನುವುದು ಎಚ್ಚರವಾದ ನಂಬಿಕೆ. ಜನರು ತಮ್ಮ ಮದುವೆ, ಉದ್ಯೋಗ, ಕರ್ಮಗಳಿಗೆ ಕೆಲವು ಸಮಸ್ಯೆಗಳ ನಿವಾರಣೆಗಾಗಿ ಮತ್ತು ದೇವರ ಆಶೀರ್ವಾದ ಈ ಒಂದು ದೇವಾಲಯ కోటి చేత మొగుడు చిక్కండి వాడితో రూపేస్తాం మొదటి దేవుడు అట్లా 100 కోట్ల చేత మొగుడు చిక్కదు హుషారు ಅರ್ಥಮೇನಾ ಮೇಡಮ 100 ಕೋಟಿ చేత ಮೊಗುಡು ಸಂಸ್ಕಾರ ಇದೆ ಇದು ಮಾಡೋದೇ ಬೇಕಾದ್ರೆ ಅಪ್ಪ ಅಮ್ಮ ನೀನು ಮಾಡೋದೇ ಬೇಕು ಇದೇ ಬೇಡ ಒಂದು ಕೆಜಿ ಕಮ್ಮಿ ಮಾಡಿ 5 ಕೆಜಿ ಆಗಿ 5 ಬಾಳೆ ಭಯಪಡ್ತಾ ಸಿಟಿ ಇಲ್ಲ.